ರಾಜ್ಯದಿಂದ ಹೊಟ್ಟೆಪಾಡಿಗೆ ಬಂದಿದ್ರು ಆಯತಪ್ಪಿ ಮಣ್ಣಿನಡಿ ಸಿಲುಕಿಕೊಂಡ್ರು. ಒಬ್ಬ ಪಾರಾದ, ಮತ್ತೊಬ್ಬ ಮಣ್ಣಾದ. ಕಟ್ಟಡ ದುರಂತಕ್ಕೆ ಹೊಣೆ ಯಾರು? ವಯಸ್ಸು 13, ಆದರೆ ಮಾಡಿದ್ದು ಮಹಾಪಾಪದ ಕೆಲಸ. ಬೇಗೂರು ಬಾಲಕಿ ಅತ್ಯಾಚಾರ ಆರೋಪಿಗೆ 13 ವರ್ಷ. ಬಾಲ ರಾಕ್ಷಸನನ್ನ ಬಂಧಿಸಿದ್ರ ಪೊಲೀಸರಿಗೆ ಶಾಕ್. ವರ್ಷದ ಹಿಂದೆ ಕೆಲಸಕ್ಕೆ ಸೇರ್ಕೊಂಡಿದ್ದ, ಒಳ್ಳೆ ಟೈಮ್ ನೋಡಿ 19 ಲಕ್ಷ ರೂಪಾಯಿ ಕನ್ನ ಹಾಕಿದ. ಯುಬಿ ಸಿಟಿಯಲ್ಲಿ ಉಂಡ ಮನೆಗೆ ದ್ರೋಹ ಬಗೆದ ಖದೀಮನಿಗೆ ಶೋಧ. ವಶಪಡಿಸಿಕೊಂಡಿರೋ ಜಾಗಗಳನ್ನೇ ಅಡವಿಟ್ರೆ ಸಿಗುತ್ತೆ ಸಾಲ. ಒಪ್ಪಂದ ಉಲ್ಲಂಘನೆ ಮಾಡ್ತಾ ಇದ್ರು, ಪಾಲಿಕೆಗೆ ಗೊತ್ತೇ ಇಲ್ವಾ? ತೆರಿಗೆ ವಸೂಲಾತಿ ಪ್ರಜ್ಞೆ ಮರೆತಿದ್ಯಾ ಬಿಬಿಎಂಪಿ? ಆರ್ಟಿಇ ದಾಖಲಾತಿ ಪ್ರಕ್ರಿಯೆ ಆರಂಭ. ಹಲವು ಬದಲಾವಣೆ ಮಾಡಿದ ಶಿಕ್ಷಣ ಇಲಾಖೆ. ಈ ಬಾರಿ ತೊಡಕಿಲ್ಲದೆ ಸುಸೂತ್ರವಾಗಿ ನಡೆಯುವ ಸಾಧ್ಯತೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಕಟ್ಟಡ ದುರಂತ ಸಂಭವಿಸಿದೆ. ಪಾಯ ತೆಗೆಯುವ ಸಂದರ್ಭದಲ್ಲಿ ಕಟ್ಟಡ ಕುಸಿದು ಇಬ್ಬರು ಅವಶೇಷಗಳಡಿ ಸಿಲುಕಿದ್ರು. ಅದೃಷ್ಟವಶಾತ್ ಒಬ್ಬ ಪಾರಾಗಿ ಬಂದ್ರೆ ಮತ್ತೊಬ್ಬ ಹೊರ ಬರಲಾರದೆ ಮಣ್ಣಲ್ಲಿ ಮಣ್ಣಾಗಿದ್ದಾನೆ. ಬೆಂಗಳೂರಿನ ಬಾಣಸವಾಡಿಯ ಎಚ್ಬಿಆರ್ ಲೇಔಟ್ ಅದು. ಅಲ್ಲಿ ಕಟ್ಟಡ ನಿರ್ಮಾಣಕ್ಕಾಗಿ ಪಾಯ ಅಗೆಯುವ ಕೆಲಸ ನಡೀತಿತ್ತು. ಇಂದು ಕೂಡ ಪಾಯ ಅಗೆಯುವ ಸಲುವಾಗಿ ಮಣ್ಣು ಅಗಿತಾ ಇರುವ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದ ಮಣ್ಣಿನ ಗುಡ್ಡೆಯೊಂದು ಬಿದ್ದಿದೆ. ಈ ವೇಳೆ ಕೆಲಸ ಮಾಡುತ್ತಿದ್ದ ಇಬ್ಬರು ಕಾರ್ಮಿಕರಾದ ಭರತ್ ಮತ್ತು ಬೀರಬಲ್ ಎಂಬುವವರು ಸಿಕ್ಕಿಬಿದ್ದಿದ್ದಾರೆ. ಅವರ ಪೈಕಿ ಭರತ್ ಎಂಬುವವನು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಬೀರ್ಬಲ್ನನ್ನ ರಕ್ಷಿಸಲಾಗಿದೆ. ಸರಿ, ಏನಾಯ್ತು ಅಂದ್ಬಿಟ್ಟು ಓಡ್ ಬಂದು ನೋಡಿದೆ ಇಲ್ಲಿ 2 ಜನ ಇದರಲ್ಲಿ ಹಳ್ಳದಲ್ಲಿ ಸಿಕ್ಕಾಕೋಗ್ಬಿಟ್ಟಿದ್ದಾರೆ. ಈ ಕಾಂಕ್ರೀಟ್ ಎಲ್ಲ ಬಿದ್ದು ಅಲ್ಲಿ ಮೋರಿ ರೆಡಿ ಮಾಡ್ತಾ ಇದ್ದಾರೆ. ಆ ಲೂಸ್ ಸಾಯಿಲ್ ಇದಾಗ್ಬಿಟ್ಟು ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ಈ ಸೈಡಲ್ಲಿ ಕೆಲಸ ಮಾಡ್ತಿದ್ದವರು. ಸರಿ, ಗೊತ್ತಾಗ್ಬಿಟ್ಟು ಓಡ್ ಬಂದು ವೆಲ್ಡಿಂಗ್ ಮಿಷಿನ್ ತೊಗೊಬಂದು ನೋಡಿದೆ. ವೆಲ್ಡಿಂಗ್ ಮಿಷಿನಲ್ಲಿ ಕೆಲಸ ಆಗಿಲ್ಲ. ಸರಿ, ಆಮೇಲೆ ಕಟಿಂಗ್ ಮಿಷಿನ್ ತೊಗೊಬಂದ್ಬಿಟ್ಟು ಅದರಲ್ಲಿರೋ ಆ ಕಾಲಮ್ ರಾಡ್ಸ್ಗಳನ್ನೆಲ್ಲ ಕಟ್ ಮಾಡಿ, ಒಳಗಿರೋ ಕಾಂಕ್ರೀಟ್ಗಳನ್ನೆಲ್ಲ ಕಟ್ ಮಾಡಿ ಎತ್ಬಿಟ್ಟು ಒಬ್ಬನ್ನ ಉಳಿಸೋಕ್ಕಾಯ್ತು ಸರ್, ಒಬ್ಬನ್ನ ಉಳಿಸೋಕ್ಕಾಗಿಲ್ಲ. ಇದು ಡಾಕ್ಟರ್ ಜಯಪ್ರಕಾಶ್ ಎಂಬುವವರಿಗೆ ಸೇರಿದ ಕಟ್ಟಡದ ಕಾಮಗಾರಿ. ಪಾಯಕ್ಕೆ ಕಟ್ಟಿದ ಮರದ ತಡೆಗೋಡೆ ತೆಗೆಯುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಸುಮಾರು 10:15 ಮಧ್ಯದಲ್ಲಿ ಈ ಅನಾಹುತ ನಡೆದಿದೆ. ಇದು ರಿಟೈನಿಂಗ್ ವಾಲು ಅರ್ಧ ಬಂದಿತ್ತು. ಇವತ್ತಿನ ಅರ್ಧ ಆಗೋಗ್ಬಿಟ್ಟಿದ್ರೆ ಯಾವುದೇ ತೊಂದರೆ ಆಗ್ತಿರಲಿಲ್ಲ. ನಮ್ಮ ದುರಾದೃಷ್ಟವಶಾತ್ ಈ ಹೊತ್ತಿನಲ್ಲೇ ಪೂರ್ವ ದಿಕ್ಕಿನಲ್ಲಿರುವ ಚರಂಡಿಯ ಕೆಳಭಾಗದ ಮಣ್ಣು ಹಸಿಯಾಗಿದ್ದರಿಂದ ತಕ್ಷಣವೇ ಅವನು ಕೆಲಸ ಮಾಡುವ ಸಮಯದಲ್ಲಿ ಕುಸಿದು ಈ ಅನಾಹುತ ಆಗಿದೆ. ಘಟನೆ ತಿಳಿದ ತಕ್ಷಣ ಅಗ್ನಿಶಾಮಕ ದಳ ಧಾವಿಸಿತು. ದೇಹದ ಕೆಳಭಾಗ ಮಣ್ಣಿನಡಿ ಹೂತು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಬೀರ್ಬಲ್ನನ್ನ ರಕ್ಷಿಸಲು ಕ್ಷಿಪ್ರ ಕಾರ್ಯಾಚರಣೆ ಕೈಗೆತ್ತಿಕೊಳ್ಳಲಾಯಿತು. ವೈದ್ಯರು ಗ್ಲೂಕೋಸ್ ನೀಡುವ ಮೂಲಕ ಕಾರ್ಮಿಕನ ದೇಹಸ್ಥಿತಿ ಬಿಗಡಾಯಿಸದಂತೆ ನೋಡಿಕೊಂಡರು. ಸತತವಾಗಿ 4 ಗಂಟೆಗಳ ಕಾಲ ನಡೆದ ಕಾರ್ಯಾಚರಣೆಯಿಂದಾಗಿ ಬೀರ್ಬಲ್ನನ್ನ ಹೊರಗೆತ್ತಿ ಬಾಣಸವಾಡಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸೇರಿಸಲಾಯಿತು. ಇಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಅಂತ ಪೂರ್ವ ವಿಭಾಗದ ಡಿಸಿಪಿ ಹರ್ಷ ಹೇಳಿದರು. ಈ ಸಂಪೂರ್ಣ ಪ್ರಕರಣದ ಬಗ್ಗೆ ತಾಂತ್ರಿಕ ವಿವರಗಳನ್ನ ನಾವು ಸಿವಿಕ್ ಏಜೆನ್ಸೀಸ್ ಏನಿದೆ, ಬಿಬಿಎಂಪಿ ಇರ್ಬೋದು, ಬಿಡಿಎ ಇರ್ಬೋದು, ಸಂಪೂರ್ಣ ಮಾಹಿತಿನ ನಾವು ಅವರಿಂದ ಪಡೆದುಕೊಳ್ತೀವಿ. ಏನು ಮ್ಯಾಂಡೇಟ್ರಿ ಅಪ್ರೂವಲ್ಸ್ ಇರಲಿ, ಪ್ಲ್ಯಾನ್ ಸ್ಯಾಂಕ್ಷನ್ಸ್ ಇರಲಿ, ಇನ್ನೊಂದಿರಲಿ, ಅದನ್ನು ಈ ಸ್ಥಳಕ್ಕೆ ಸಂಬಂಧಪಟ್ಟವರು ಪಡೆದಿದ್ದಾರಾ ಇಲ್ವಾ, ಇದರ ಬಗ್ಗೆ ಸಹ ಸಂಪೂರ್ಣ ಮಾಹಿತಿನ ನಾವು ಪಡೆದುಕೊಂಡು ಒಂದು ಪ್ರಕರಣ ದಾಖಲಿಸಿಕೊಂಡು ಅಗತ್ಯವಾದ ಕಾನೂನು ಕ್ರಮನ ಲಭ್ಯವಿರುವ ಸಾಕ್ಷ್ಯಾಧಾರದ ಮೇಲೆ ಮಾಡ್ತೀವಿ. ಸುರಕ್ಷತಾ ಕ್ರಮ ಅನುಸರಿಸದ ಹಿನ್ನೆಲೆಯಲ್ಲಿ ಓರ್ವ ಪ್ರಾಣ ಕಳೆದುಕೊಳ್ಳುವಂತಾಗಿದೆ. ಇನ್ನೊಬ್ಬನ ಪ್ರಾಣ ಉಳಿದಿದೆಯಾದರೂ ಶಾಶ್ವತ ಅಂಗವೈಕಲ್ಯ ಉಂಟಾಗುವ ಸಾಧ್ಯತೆಗಳಿವೆ. ಕಟ್ಟಡ ನಿರ್ಮಾಣ ಕಾಮಗಾರಿಯ ಸುರಕ್ಷತೆ ಬಗ್ಗೆ ಇನ್ನಾದರೂ ಗಂಭೀರವಾಗಿ ಯೋಚಿಸಬೇಕಾಗಿದೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರಮೇಶ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಇನ್ನು ಪಾಯದ ತಡೆಗೋಡೆ ನಿರ್ಮಾಣ ವೇಳೆ ಮಣ್ಣು ಕುಸಿತ ಪ್ರಕರಣ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಆದರೆ ಈ ದುರಂತಕ್ಕೆ ಹೊಣೆಗಾರರು ಯಾರ್ಯಾರು? ಇಲ್ಲಿದೆ ನೋಡಿ ಡೀಟೇಲ್ಸ್. ದುರಂತಕ್ಕೆ ಹೊಣೆಗಾರರು ಯಾರು? ನಂಬರ್ 1 ಬಿಬಿಎಂಪಿ. ಹೌದು, ಈ ಅನಾಹುತಕ್ಕೆ ಬಿಬಿಎಂಪಿ ನೇರ ಹೊಣೆ ಅಂತ ಹೇಳಬೇಕಾಗತ್ತೆ. ಯಾಕೆ ಅಂದರೆ ಕೆರೆ ಇದ್ದ ಜಾಗದಲ್ಲಿ ಬಹುಮಹಡಿ ಕಟ್ಟಡ ನಿರ್ಮಾಣಕ್ಕೆ ಅಧಿಕಾರಿಗಳು ಅನುಮತಿ ಕೊಟ್ಟಿದ್ರು.
ಆದರೆ ಕೆರೆ ಬಯಲು ಪ್ರದೇಶ ಹುಸುಕು ಮಣ್ಣಿಂದ ಕೂಡಿರುತ್ತೆ. ಇಂಥ ಪ್ರದೇಶದಲ್ಲಿ ಅನುಮತಿ ಕೊಟ್ಟಿರೋದೇ ದುರಂತಕ್ಕೆ ಮೂಲ ಕಾರಣ. ನಂಬರ್ 2, ಮಾಲೀಕ ಡಾಕ್ಟರ್ ಜಯಪ್ರಕಾಶ್. ಇಬ್ಬರು ಕಾರ್ಮಿಕರು ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಳ್ಳೋಕೆ ಮಾಲೀಕ ಡಾಕ್ಟರ್ ಜಯಪ್ರಕಾಶ್ ಕೂಡ ಹೊಣೆಗಾರರೇ. ಯಾಕೆಂದ್ರೆ ಪಾಯಕ್ಕೆ ತಡೆಗೋಡೆ ನಿರ್ಮಾಣ ಹಾಗೂ ಮೋರಿಗೂ ಕೇವಲ 1 ಅಡಿ ಅಂತರ. ಇಷ್ಟು ಕಡಿಮೆ ಜಾಗದಲ್ಲಿ ಕಾರ್ಮಿಕರನ್ನ ಕೆಲಸಕ್ಕೆ ಇಳಿಸಿದ್ದೇ ತಪ್ಪು. ಇನ್ನು ಮೇಲಿನ ಮೋರಿಯ ನೀರು ಲೀಕೇಜ್ ಆಗಿ ಮಣ್ಣು ಹಸೆಯಾಗಿದ್ದು ಕಂಡರೂ ಕೂಡ ಯಾವುದೇ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ. ನಂಬರ್ 3, ಸ್ಥಳೀಯ ಪೊಲೀಸರು. ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳದೆ ಕೆಲಸ ಮಾಡ್ತಿರೋದನ್ನ ಪೊಲೀಸರು ಗಮನಿಸೇ ಇಲ್ಲ. ದುರಂತ ನಡೆದ ಮೇಲೆ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ ಸ್ಥಳೀಯ ಪೊಲೀಸರು. ಅದರಲ್ಲಿ ಬೆಸ್ಕಾಂ, BWSSB, BDAಗಳಿಂದ ಪಡೆದಂಥ ದಾಖಲೆಗಳನ್ನು ಹಾಜರುಪಡಿಸುವಂತೆ ಮಾಲೀಕನಿಗೆ ತಾಕೀತು ಮಾಡಿದ್ದಾರೆ. ಒಂದು ವೇಳೆ ಕಾನೂನು ಉಲ್ಲಂಘನೆಯಾಗಿದ್ದು ಕಂಡುಬಂದರೆ ಕ್ರಮ ತೆಗೆದುಕೊಳ್ಳೋ ಭರವಸೆ ಕೊಟ್ಟಿದ್ದಾರೆ ಪೂರ್ವ ವಲಯದ DCP ಡಾಕ್ಟರ್ ಹರ್ಷ. ಈ ಸಂಪೂರ್ಣ ಪ್ರಕರಣದ ಬಗ್ಗೆ ತಾಂತ್ರಿಕ ವಿವರಗಳನ್ನ ನಾವು ಸಿವಿಕ್ ಏಜೆನ್ಸೀಸ್ ಏನಿದೆ, BBMP ಇರ್ಬೋದು, BDA ಇರ್ಬೋದು, ಸಂಪೂರ್ಣ ಮಾಹಿತಿನ ನಾವು ಅವರಿಂದ ಪಡೆದುಕೊಳ್ತೀವಿ. ಏನು ಮ್ಯಾಂಡೇಟ್ರಿ ಅಪ್ರೂವಲ್ಸ್ ಇರಲಿ, ಪ್ಲ್ಯಾನ್ ಸ್ಯಾಂಕ್ಷನ್ಸ್ ಇರಲಿ, ಇನ್ನೊಂದಿರಲಿ, ಅದನ್ನು ಈ ಸ್ಥಳಕ್ಕೆ ಸಂಬಂಧಪಟ್ಟವರು ಪಡೆದಿದ್ದಾರಾ ಇಲ್ವಾ, ಇದರ ಬಗ್ಗೆ ಸಹ ಸಂಪೂರ್ಣ ಮಾಹಿತಿನ ನಾವು ಪಡೆದುಕೊಂಡು ಒಂದು ಪ್ರಕರಣ ದಾಖಲಿಸಿಕೊಂಡು ಅಗತ್ಯವಾದ ಕಾನೂನು ಕ್ರಮನ ಲಭ್ಯವಿರುವ ಸಾಕ್ಷ್ಯಾಧಾರದ ಮೇಲೆ ಮಾಡ್ತೀವಿ. ಈಗಾಗಲೇ ಕೆಜಿಹಳ್ಳಿ ಪೊಲೀಸರು ಮಾಲೀಕ ಜಯಪ್ರಕಾಶ್ನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಟ್ನಲ್ಲಿ ಯಾರದ್ದು ತಪ್ಪಿಗೆ ಒಪ್ಪತ್ತಿನ ತುತ್ತು ದುಡಿಯಲು ಬಂದ ಕಾರ್ಮಿಕರ ಬದುಕು ಮಣ್ಣು ಪಾಲಾಗಿದೆ. ಕ್ಯಾಮರಾಮನ್ ಗುರುಮೂರ್ತಿ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದ್ದ ಬಾಲಕಿ ಅತ್ಯಾಚಾರ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಆದರೆ ಆರೋಪಿಯನ್ನ ಬಂಧಿಸಿದ ಆ ತನಿಖಾ ತಂಡಕ್ಕೆ ಒಂದು ಶಾಕ್ ಕಾದಿತ್ತು. ಅದೇನು ಅಂತ ತಿಳ್ಕೋಬೇಕಾದ್ರೆ ಈ ವರದಿ ನೋಡಿ. ದಿನಾಂಕ 4/1/2014. ಸ್ಥಳ ಬೇಗೂರು ಪಟೇಲ್ ಲೇಔಟ್. ಸಮಯ ಮಧ್ಯಾಹ್ನ 12:30. ಅವತ್ತು ಬೆಂಗಳೂರಿನ ಬೇಗೂರಿನ ಪಟೇಲ್ ಲೇಔಟ್ ಬೆಚ್ಚಿ ಬಿದ್ದಿತ್ತು. 9 ವರ್ಷದ ಬಾಲಕಿಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಆ ರಾಕ್ಷಸರು ಅತ್ಯಾಚಾರ ಮಾಡಿ ಬೆದರಿಕೆ ಹಾಕಿದ್ರು. ನಂತರ ಆ ಬಾಲಕಿಯನ್ನ ಸೆಂಟ್ ಜಾನ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ದಾಖಲು ಮಾಡಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರಿಗೆ ಆರೋಪಿಯನ್ನ ಪತ್ತೆ ಮಾಡೋದು ಸವಾಲಾಗಿತ್ತು. ಕಾಮುಕನ ಪತ್ತೆಗಾಗಿ 9 ACPಗಳ ನೇತೃತ್ವದಲ್ಲಿ 9 ಪ್ರತ್ಯೇಕ ತನಿಖಾ ತಂಡ ರಚಿಸಲಾಗಿತ್ತು. ಒಂದು ಅಪ್ರಾಪ್ತ ವಯಸ್ಸಿನ ಹುಡುಗಿಯ ಮೇಲೆ ಅತ್ಯಾಚಾರವಾಗಿದ್ದು ಸ್ಕೂಲ್ನಿಂದ ಮನೆಗೆ ಹೋಗುವಾಗ ನಿನ್ನೆ ದಿನ ಈ ಆರೋಪಿ ಯಾರು ಅಂತ ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ನಾವು ಈ ತನಿಖೆ ಮಾಡೋದಕ್ಕೆ ಒಟ್ಟು 9 ತಂಡಗಳನ್ನು ಮಾಡಿದ್ದೀವಿ. ಹೌದು, ಒಂದೇ ಒಂದು ಸುಳಿವಿಲ್ಲದೆ ತನಿಖೆಗಿಳಿದ ಪೊಲೀಸರು 2 ದಿನಗಳಲ್ಲಿ ಆರೋಪಿಯನ್ನ ಪತ್ತೆ ಮಾಡಿದ್ರು. ಆದರೆ ಆರೋಪಿಯನ್ನ ಪತ್ತೆ ಮಾಡಿದ ಪೊಲೀಸರಿಗೆ ಶಾಕ್ ಕಾದಿತ್ತು. ಯಾಕಂದ್ರೆ ಆತ 13 ವರ್ಷದ ಬಾಲಕನಾಗಿದ್ದ. ಆರೋಪಿ ಅಪ್ರಾಪ್ತ ವಯಸ್ಸಿನವರಾಗಿರೋದ್ರಿಂದ ನಾವು ಇಲ್ಲಿ ಹಾಜರುಪಡಿಸಲಿಕ್ಕೆ ಆಗೋದಿಲ್ಲ. ಅವರು ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಪ್ರಕಾರ ನಾವು ಮುಂದಿನ ಕ್ರಮ ಕೈಗೊಳ್ಳಬೇಕಾಗ್ತದೆ. 11/6/2000 ಅಂತಿದೆ, ಅದು ಸ್ಕೂಲ್ ಸರ್ಟಿಫಿಕೇಟ್, ಬಟ್ ಅವನು ಈಗ ಸ್ಕೂಲ್ನಲ್ಲಿ ಇಲ್ಲ. ಸದ್ಯಕ್ಕೆ ಆ ಬಾಲ ಕಾಮುಕನ ವಿರುದ್ಧ IPC ಸೆಕ್ಷನ್ 4 ಮತ್ತು 6 ಪ್ರಕರಣ ದಾಖಲಾಗಿದೆ. ಬಾಲಕಿಯ ಅತ್ಯಾಚಾರ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದ್ರೆ, ಇದೀಗ 13 ವರ್ಷದ ಬಾಲಕ ಆ ಕೀಚ ಕೃತ್ಯ ಮಾಡಿದ್ದಾನೆ ಅನ್ನೋದು ಮತ್ತಷ್ಟು ದಿಗ್ಭ್ರಾಂತಗೊಳಿಸಿದೆ. ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು. ಆತ ವರ್ಷದ ಹಿಂದೆ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಆದರೆ ಉಂಡ ಮನೆಗೆ 2 ಬಗ್ದಿದ್ದಾನೆ. ಅಷ್ಟಕ್ಕೂ ಆ ಖದೀಮ ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ.
ನೋಡಿ ನೋಡಿ ಮೆಲ್ಲಗೆ ಹೆಂಗ್ ಕದೀತಿದ್ದಾನೆ ಅಂತ. ಕಳ್ಳತನ ಮಾಡೋದನ್ನ ಯಾರು ನೋಡಲ್ಲ ಅಂತ ಅನ್ಕೊಂಡಿದಾನೋ ಏನೋ, ಆದರೆ ಈ ಖದೀಮನ ಕೃತ್ಯ CCTVಲಿ ಸರಿಯಾಗಿದೆ. ಅಷ್ಟಕ್ಕೂ ಇವನು ಕಳ್ತನ ಮಾಡಿದ್ದು ಪ್ರತಿಷ್ಠಿತ UBCT ಬಿಲ್ಡಿಂಗ್ ಅಲ್ಲಿ. ಈ ಬಿಲ್ಡಿಂಗ್ ನ ಸ್ಕೈ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಈ ಕೃತ್ಯ ಎಸಗಲಾಗಿದೆ. ಅಚ್ಚರಿ ಏನ್ ಗೊತ್ತಾ, ಈ ರೆಸ್ಟೋರೆಂಟ್ ನ ಸೆಕ್ಯೂರಿಟಿನೇ ಉಂಡ ಮನೆಗೆ ಕನ್ನ ಹಾಕಿದ್ದಾನೆ. ಅಸ್ಸಾಂ ಮೂಲದ ದೇಬನಾಥ್ ಬರೋಬ್ಬರಿ 19 ಲಕ್ಷ ರೂಪಾಯಿ ನಗದನ್ನ ಎಗರಿಸಿ ಎಸ್ಕೇಪ್ ಆಗಿದ್ದಾನೆ. ಒಂದು ಡೂಪ್ಲಿಕೇಟ್ ಕೀಯನ್ನು ಮಾಡಿಸ್ಕೊಂಡು ಕಳ್ತನ ಮಾಡಿದ್ದಾನೆ. ಸೋಮವಾರ ಅದನ್ನು ಬ್ಯಾಂಕಿಗೆ ಕಟ್ಟಬೇಕಾಗಿತ್ತು. ಶನಿವಾರ ಮತ್ತು ಭಾನುವಾರದ ಏನು ಅವರ ವ್ಯಾಪಾರ ಆಗಿತ್ತು ಅಷ್ಟು ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ ಅನ್ನುವ ಬಗ್ಗೆ ಒಂದು ದೂರನ್ನು ದಾಖಲಿಸಿದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ. ಕಳೆದ 1 ವರ್ಷದಿಂದ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ರೆಸ್ಟೋರೆಂಟ್ನ ಎಲ್ಲ ಚಲನವಲನಗಳನ್ನ ಗಮನಿಸ್ತಾ ಇದ್ದ. ಸರಿಯಾದ ಟೈಮ್ ನೋಡಿ ಹಣವನ್ನ ಎಗರಿಸಿದ್ದಾನೆ. ಆರೋಪಿಯನ್ನ ಹಿಂಬಾಲಿಸಿರುವ ಪೊಲೀಸರ ತಂಡ ಅಸ್ಸಾಂಗೆ ಹೋಗಿದೆ. ಒಟ್ನಲ್ಲಿ ಮನೆಯ ಕಾವಲುಗಾರನೇ ಹಿಂಗ್ ಮಾಡಿದ್ರೆ ಯಾರನ್ನ ನಂಬೋದು ಅಂತ ಮಾಲೀಕರು ತಲೆ ಕೆಡಿಸ್ಕೊಂಡಿದ್ದಾರೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರಮೇಶ್ KH, ಸುವರ್ಣ ನ್ಯೂಸ್. ಈಗೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.